ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಹೆಲ್ತಿ ರೆಸಿಪಿ. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು ಅಂಥ ಒಂದು ಹೆಲ್ತಿ ರೆಸಿಪಿ. ಐರನ್ ಜಾಸ್ತಿ ಇದರಲ್ಲಿ. ಹೆಲ್ತಿ ರೆಸಿಪಿ ಅಂದರೆ ಐರನ್ ಜಾಸ್ತಿ ಇರೋ ಒಂದು ರೆಸಿಪಿ. ಮತ್ತು ಕೂದಲು ಉದುರೋದು ಇದಕ್ಕೆಲ್ಲ ತುಂಬ ಒಂದು ಒಳ್ಳೆಯ ರೆಸಿಪಿ ಇದು. ದೊಡ್ಡವರಿಂದ ಚಿಕ್ಕವ್ರ ತನಕ ಮತ್ತೆ ಅದನ್ನೇ ಹೇಳ್ತೀನಿ, ಎಲ್ಲರಿಗೂ ಒಂದು ಸಮವಾಗಿರೋ ಒಂದು ರೆಸಿಪಿ ಅಂದರೆ ಈ ರೆಸಿಪಿ. ಕರಿಬೇವು ಚಟ್ನಿ ಪುಡಿ, ಇದನ್ನಿಟ್ಟು ಚಟ್ನಿ ಪುಡಿಯಾಗೂ ನಾವು ತಗೋಬೋದು ಮತ್ತು ಇದರಲ್ಲಿ ಪುಳಿಯೋಗರೆನೂ ಮಾಡ್ಕೋಬೋದು. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇದು ಕರಿಬೇವು ಮಾತ್ರ ಅಲ್ಲ, ಇದಕ್ಕೆ ಏನೇನು ಹಾಕಬೇಕಂದ್ರೆ ಚಟ್ನಿ ಪುಡಿಗೆ ನಾವು ಏನೇನು ಸೇರಿಸ್ತೀವೋ ಅಷ್ಟು ಸೇರಿಸಿ ನಾನು ಮಾಡಿದ್ದೀನಿ. ಇದನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕಿಂತ ಮೈಗೆ ತುಂಬ ಒಳ್ಳೆಯ ರೆಸಿಪಿ ಇದು. ಈ ವಾರಕ್ಕೆ ಒಂದು 4 ದಿವಸ 5 ದಿವಸ ಇದನ್ನು ನಾವು ತೊಗೊಂಡ್ರೆ ಒಂದು ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಐರನ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಷ್ಟು ಇದನ್ನು ನಾವು ವಾರಕ್ಕೆ ಒಂದು 2 ರಿಂದ 3 ದಿವಸ ಸೇರಿಸ್ಕೋಬೇಕು, ಆವಾಗಲೇ ಮೈಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಕರಿಬೇವು ಕ್ಲೀನಾಗಿ ತೊಳೆದು ನೀರಿಲ್ಲದೆ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಇಡಿ ಅಷ್ಟು. ಇದಕ್ಕೆ ಏನೇನು ಹಾಕ್ಬೇಕಂತ ಆಮೇಲೆ ನೋಡೋಣ. ಫಸ್ಟ್ ಇದನ್ನು ಕರಿಬೇವನ್ನ ಒಂದು 2 ಇಡಿ ನೋಡಿ. ಇದಕ್ಕೆ ತಕ್ಕಷ್ಟೇ ನಾವು ಸಾಮಾನು ಹಾಕಬೇಕು. ಫುಲ್ 2 ಇಡಿ ಆಗುತ್ತೆ. ಈ 2 ಇಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಳೆಗಳು ಸೇರಿಸೋಣ. ಜಾಸ್ತಿ ಸೇರಿಸಿದ್ರೆ ಬರೀ ಬೇಳೆ ಫ್ಲೇವರ್ ಮಾತ್ರ ಬರೋದು. ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಸಣ್ಣ ಉರಿಯಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಹುರಿಯಿರಿ. ಫಸ್ಟ್ ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಸಣ್ಣ ಉರಿಯಲ್ಲಿ. ಆಮೇಲೆ ನಾವು ಉದ್ದಿನಕಾಳು ಸೇರಿಸ್ಕೊಳ್ಳೋಣ. ಫಸ್ಟ್ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಉದ್ದಿನಬೇಳೆ ಅಥವಾ ಉದ್ದಿನಕಾಳು ಸೇಮ್ ಅದೇ ಅರ್ಧ ಕಪ್ಪು. ಕಡಲೆಬೇಳೆ ಎಷ್ಟು ತೊಗೊಂಡ್ವೋ ಅಷ್ಟೇ ಇದನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಸೀದಿಸ್ತೇ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗದೆ ಸೀದಿಸ್ತೇ, ಕಪ್ಪಗಾಗಬಾರ್ದು. ಕಪ್ಪಗಾದರೆ ನಿಮಗೆ ಮಾಡಿರೋದೇ ವೇಸ್ಟ್ ಆಗುತ್ತೆ. ನೋಡಿ, ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ನೋಡಿ, ರೆಡಿ ಆಯಿತು. ಕಲರ್ ಚೇಂಜ್ ಆಗಿದೆ ನೋಡಿ, ಅಂದರೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಶೇಂಗಾ ಅದೇ ಕಪ್ಪಲ್ಲಿ 2 ಕಪ್ ಹಾಕ್ಕೊಳ್ತೀನಿ. ನಿಮ್ಗೆ ಬೇಕಾದರೆ 1 ಕಪ್ಪು ನೀವು ಸೇರಿಸ್ಕೋಬೋದು. ಕಡಲೆಕಾಯಿ ಬೀಜ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇದನ್ನು ಒಂದು 2 ಕಪ್ ಸೇರಿಸ್ಕೊಂಡಿದ್ದೀನಿ. ಚಟ್ನಿ ಪುಡಿಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನಕ್ಕೆ ನಾವು ಪುಳಿಯೋಗರೆನೂ ಮಾಡ್ಕೋಬೋದು. ಇದೇ ಒಂಥರ ಈ ಪೌಡ್ರ್ ಇಟ್ಟೇ ನಾವು ಒಂದು ಒಗ್ಗರಣೆ ಮಾಡ್ಕೋಬೋದು. ಅದರಿಂದ ಕಡಲೆಬೇಳೆ ಇದು ಕಡಲೆಕಾಳು 2 ಕಪ್ ಹಾಕಿದ್ದೀನಿ. ಕರಿಯಲ್ಲು 1 ಕಪ್ಪು, ಜೀರಿಗೆ ಒಂದು ಅರ್ಧ ಸ್ಪೂನು. ಇದು ಆಪ್ಷನ್. ಜೀರಿಗೆ ಬೇಕಾದರೆ ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ಬಿಟ್ಬಿಡ್ಬೋದು. ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ. ಫಸ್ಟು ಕಡಲೆಕಾಯಿ ಬೀಜ ಹುರ್ಕೊಂಡು ಒಂದು ಅರ್ಧ ಹುರ್ಕೊಂಡು ಆಮೇಲೆ ನೀವು ಎಳ್ಳು ಜೀರಿಗೆ ಸೇರಿಸಿ. ಫಸ್ಟ್ ಜೊತೆಗೆ ಒಟ್ಟಿಗೆ ಸೇರ್ಸೋಕ್ಕೆ ಹೋಗ್ಬೇಡಿ, ಯಾಕಂದರೆ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಲೇಟಾಗಿ ಹುರಿಯೋದು. ಎಳ್ಳು ಹಾಕಿದ ತಕ್ಷಣ ಸಿಡಿಯುತ್ತೆ. ಅದರಿಂದ ಒಂದು ಅರ್ಧ ಹುರ್ಕೊಂಡ್ಮೇಲೆ ಇದನ್ನು ಸೇರಿಸ್ಕೊಳ್ಳಿ. ಬೀಜ ಎಳ್ಳು ಎಲ್ಲ ಚೆನ್ನಾಗಿ ಹುರಿದಿದ್ದಾಯಿತು. ಈಗ ಹೆಸರುಬೇಳೆ 1 ಕಪ್ಪು. ಚಟ್ನಿ ಪುಡಿ ಅಂದರೆ ಹೆಸರುಬೇಳೆ ಹಾಕಿದ್ರೆ ಟೇಸ್ಟೇ ಚೆನ್ನಾಗಿರೋದು. ಅದರಿಂದ ಇದಕ್ಕೂ ಈ ಚಟ್ನಿ ಪುಡಿಗೂ ಹೆಸರುಬೇಳೆ ಸೇರಿಸಿನೇ ನಾನು ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಕಾಯಿ ಬೀಜ ಮತ್ತು ಹೆಸರುಬೇಳೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೇರಿಸಿದ್ವಿ. ಅದಕ್ಕಿಂತ ಮೇನು ಎಳ್ಳು, ಕರಿಯಲ್ಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಎಲ್ಲ ಹುರಿದಿದ್ದಾಯಿತು. ಕಲರ್ ಚೇಂಜ್ ಆಯಿತು ನೋಡಿ. ಈ ಕಲರ್ ಬರಬೇಕು. ಘಮನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಈಗ ಅದೇ ಕಪ್ಪಲ್ಲಿ 1 ಕಪ್ಪು ಬೆಳ್ಳುಳ್ಳಿ. ಫ್ರೆಂಡ್ಸ್, ಬೆಳ್ಳುಳ್ಳಿ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸಿದ್ದೀನಿ. ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಜಜ್ಜಿಬಿಟ್ಟು ಬೇಕಾದರೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ನಾನು ಹಂಗೆ ಫ್ರೈ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲಿಟ್ಟು ನೀವು ಫ್ರೈ ಮಾಡಿದ್ರೇ ಅದೆಲ್ಲ ಫ್ರೈ ಆಗೋಕ್ಕೆ. ಒಂದು 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನಿಮ್ಗೆ ಬೇಕಾದರೆ ನೀವು ಜಾಸ್ತಿ ಸೇರಿಸ್ಕೋಬೋದು. ಇದಕ್ಕೆ ಸಾಕು. ಖಾರ ಜಾಸ್ತಿ ಇದ್ದರೆ ಚಟ್ನಿ ಪುಡಿಯಲ್ಲೂ ಖಾರ ಜಾಸ್ತಿ ಅಂತಾರೆ, ಮಕ್ಕಳು ಇಷ್ಟಪಡ್ತಾರೆ. ಅದರಿಂದ ನಾನು ಖಾರ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೊಂದು 2 ಇದು
ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ನೀವು ಮಾಡ್ಕೊಬೋದು. ನೋಡಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ. ಈಗ ಕರಿಬೇವು, ಕೊನೆಯದಾಗಿ ಕರಿಬೇವು. ಒಂದು ಪಿಂಚು ಉಪ್ಪು ಸೇರಿಸ್ಕೊಳ್ಳಿ. ಅದೇ ಥರ ಒಂದು 2 ಪಿಂಚು ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ, ಆದಷ್ಟು ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡಬೇಕು. ಅದು ಗರಿ ಗರಿ ಆಗಬೇಕು. ಯಾಕಂದರೆ ಕಲರ್ ಚೇಂಜ್ ಆಗದೆ ಇರೋಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಗ್ರೀನಾಗಿರಬೇಕಂತ. ಚೆನ್ನಾಗಿ ಕೆಳಗಿಂದ ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಉರಿಯಿರಿ. ಒಂದು ಕಡೆ ಹುರಿದು ಒಂದು ಕಡೆ ಹುರಿದೇ ಇದ್ದರೆ ಚೆನ್ನಾಗಿರಲ್ಲ. ನೋಡಿ ನಿಧಾನಕ್ಕೆ ಹುರಿತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದೊಂದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಮಿಕ್ಸಿಗೆ ಹಾಕೋಣ. ನೋಡಿ ಪುಡಿ ಪುಡಿ ಆಗುತ್ತೆ. ಬಿಸಿಯಲ್ಲೇ ಇಷ್ಟು ಪುಡಿ ಆಗುತ್ತೆ ಅಂದರೆ ಇನ್ನೂ ಆರಿದ್ರೆ ಇನ್ನೂ ಚೆನ್ನಾಗಿ ಪುಡಿ ಆಗುತ್ತೆ. ಇದು ನೀವು ಚೆನ್ನಾಗಿ ಹುರಿಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಒಂದು ಸ್ವಲ್ಪ ತಣ್ಣಗಾಗಲಿ, ಒಂದು 15-20 ನಿಮಿಷ ಆಗಲಿ. ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ. ಇದನ್ನು ತುಂಬ ನೈಸಾಗಿ ಪೌಡ್ರ್ ಮಾಡಬಾರ್ದು, ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನಾನೀಗ. ಫಸ್ಟ್ ಕರಿಬೇವು ಪೌಡ್ರ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಪೌಡ್ರ್ ಮಾಡೋಣ. ಇದು ಒಂದು 60%-70% ಅಷ್ಟು ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮತ್ತೆ ಇನ್ನೊಂದು ಸತಿ ಇದನ್ನು ಪೌಡ್ರ್ ಮಾಡಬೇಕು. ಈಗ ಬೇಳೆಗಳೆಲ್ಲ, ಕಡಲೆಕಾಯಿ ಬೇಳೆ, ಎಳ್ಳು ಮತ್ತು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲ ಸೇರಿಸಿ ಈಗ ಪೌಡ್ರ್ ಮಾಡೋಣ. ನಾನು ಇದನ್ನು ಅಷ್ಟೇ ಮಾಡಿದ್ದೀನಿ, 60-70% ಮಾಡಿದ್ದೀನಿ. ಈಗ ಇದೊಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ, ಯಾಕಂದರೆ ಎಳ್ಳು, ಕಡಲೆಕಾಯಿ ಬೀಜ ಎಲ್ಲ ಎಣ್ಣೆ ಬರೋದು. ಅದರಿಂದ ನೀವು ಒಂದು ಸರ್ತಿ ಅದನ್ನು ಕೈಯಲ್ಲಿ ಇದು ಮಾಡಿ. ಈಗ ಕರಿಬೇವು ಪೌಡ್ರು ಅದನ್ನು ಸೇರಿಸಿ ಮತ್ತು ಒಂದು 20% ನೈಸ್ ಮಾಡ್ಕೊಳ್ಳೋಣ. ಆದರೆ ಈ ಕರಿಬೇವು ಪೌಡ್ರು ತುಂಬ ನೈಸಾಗಿರಬಾರ್ದು, ರವೆಯಾಗಿ ತರಿಯಾಗಿದ್ರೇ ಚೆನ್ನಾಗಿರೋದು. ಫ್ರೆಂಡ್ಸ್, ಕರಿಬೇವು ಪೌಡ್ರು ರೆಡಿಯಾಗಿದೆ. ಆದರೆ ಇದು ತುಂಬ ನೈಸಾಗಿದ್ದರೆ ಚೆನ್ನಾಗಿರಲ್ಲ. ಚಟ್ನಿ ಪುಡಿಗೂ ಅಷ್ಟೇ, ಪುಳಿಯೋಗರೆಗೂ ಅಷ್ಟೇ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಈಗ ಇದನ್ನು ಒಂದು ತಟ್ಟೆಗೆ ಸುರಿತೀನಿ ನೋಡಿ. ಈ ಪೌಡ್ರು ಉಂಡೆ ಬಂದಿರುತ್ತೆ, ಒಂದು ಸ್ವಲ್ಪ ಕೈಯಲ್ಲಿ ಉದುರಿಸ್ಕೊಳ್ಳಿ ಅದನ್ನು. ಯಾಕಂದರೆ ಎಣ್ಣೆ ಜಿಟ್ಟಿರುತ್ತಲ್ಲ, ಎಳ್ಳು, ಕಡಲೆಕಾಯಿ ಬೀಜ, ಅದರಿಂದ ಕೈಯಲ್ಲಿ ಉದುರಿಸ್ಕೊಳ್ಳಿ. ಚೆನ್ನಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ಕರಿಬೇವು ಚಟ್ನಿ ಪುಡಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದು ಪುಳಿಯೋಗರೆ ಹೆಂಗೆ ಮಾಡೋದಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ, ಅದರಿಂದ ಮುಂದಿನ ವೀಡಿಯೋದಲ್ಲಿ ನೋಡೋಣ.